ಕರ್ನಾಟಕ ಜಲನಿಗಮದಲ್ಲಿ ಒಂದು ತುಂಗಾ ಹಾಗೂ ಭದ್ರಾ ಜಲಾಶಯಗಳು ಬರ್ತವೆ. ನಮಗೆ ಈಗ ಅಪರ ಭದ್ರಾ ಸ್ಕೀಮ್ ಇರುವುದು ನಮ್ಮಲ್ಲಿ ವಿಶ್ವೇಶ್ವರ ಜಲನಿಗಮದ ಅಡಿಯಲ್ಲಿ ಬರ್ತಾ ಇದೆ. ಇದಕ್ಕೇನಾಯಿತು, ಕಳೆದ ತಿಂಗಳಿಂದ ನಮ್ಮ ನೀರಾವರಿ DCM ಸಾಹೇಬರು ಹಾಗೂ MD ಅವರ ಒಂದು ಮಾರ್ಗದರ್ಶನದಲ್ಲಿ ವಿಶ್ವೇಶ್ವರ ಜಲನಿಗಮಕ್ಕೆ ಒಂದು ಭದ್ರಾ ಡ್ಯಾಮನ್ನು ಸೇರಿಸಿದರೆ ಭಾಳ ಒಳ್ಳೆಯದು ಅಂತೇಳಿ ಮುಂದಿನ ದಿನದಿಂದ ದೂರದಿಂದ ಒಂದು ಮಾಡಿದಂಥ ಒಂದು ವಿಚಾರಕ್ಕೆ ಕೆಲವು ಆಕ್ಷೇಪಣೆಗಳು ಕೆಲವು ಮಾಡ್ತಾ ಇದ್ದಾರೆ. ಆ ಒಂದು ಆಕ್ಷೇಪ ಇದಕ್ಕೆ ವಿಶ್ವೇಶ್ವರ ಜಲನಿಗಮಕ್ಕೆ ಒಂದು MD ಬಂದರೆ ಅದು ಕೆಲವು ದಿನಗಳಲ್ಲಿ ಈಗೇನು ತುಂಬಿದಂಥ ಪರಿಸ್ಥಿತಿಯಲ್ಲಿ ಜಲಾಶಯ ತುಂಬಿದಂಥ ಪರಿಸ್ಥಿತಿಯಲ್ಲಿ ಚೆನ್ನಾಗಿರುತ್ತೆ. ನಂತರ ದಿನಗಳಲ್ಲಿ ಯಾರಾದರೂ ಶಾರ್ಟೇಜ್ ಬಂದಾಗ ನೀರೇ ಇಲ್ಲ ಅಂದಾಗ ಅಂಥ ಪರಿಸ್ಥಿತಿಯಲ್ಲಿ ನಮಗೂ ಅವ್ರಿಗೂ ಕಿತ್ತಾಡುವಂಥ ಪರಿಸ್ಥಿತಿ ನಮಗೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಜಲಾಶಯದ ಎರಡು ಭದ್ರಾ ಜಲಾಶಯ ಹಾಗೂ ವಿಶ್ವೇಶ್ವರ ಜಲನಿಗಮ ಒಂದೇ ಅಡಿಯಲ್ಲಿದ್ದರೆ ಒಬ್ಬರೇ MD ಇದ್ದರೆ ಭಾಳ ಚೆನ್ನಾಗಿರುತ್ತೆ. ಮುಂದೆ ಯಾವುದೇ ಒಂದು ಆಕ್ಷನ್ ಪ್ಲಾನ್ ಆ ಥರ ಇದೆ. ಈಗ ನಾನು ಮಾತಾಡಲ, ಈಗ ನೀವೊಂದು ಕ್ವಶನ್ ಕೇಳಿದ್ರೆ BJP ಅವರು ಒಂದು ಹೇಳ್ತಾರೆ, ಕಾಂಗ್ರೆಸ್ ಅವರು ನಾವು ಇದು ಹೇಳ್ತೀವಿ ಅಂತ. ನೀವೆಲ್ಲರೂ ಕೂಡ ಪ್ರಜ್ಞಾವಂತರು, ಮಾಧ್ಯಮದವರು. ಆ ಕಾಯ್ದೆನ ತಗೊಳ್ಳಿ. ಒಂದು ಭ್ರಷ್ಟಾಚಾರ ಅನ್ನೋದನ್ನು ಅವ್ರು ಹೇಳೋದು ಬಿಟ್ಟರೆ ಅದನ್ನು ಹೇಳ್ತಾರೆ. ಆಮೇಲೆ 100 ದಿವಸ ಅನ್ನೋದು ಬಿಟ್ಟು 125 ಅಂತ ಹೇಳ್ತಾರೆ. ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ ಎಲ್ಲ. ನೀವು ಈ ಕಾಯ್ದೆನ ನೀವು ತೊಗೊಂಬಿಡಿ. ಈಗ ನಾವು ಹೇಳಿದಷ್ಟೇ ಅಲ್ಲ, ಈ ಕಾಯ್ದೆನಲ್ಲಿ ಏನಿದೆ, MNREGನಲ್ಲಿ ಏನು ಕಾನೂನಿತ್ತು, ಎಂಥ ಉಪಯೋಗಗಳಿದ್ದು, ಏನು ಕಾನೂನಿತ್ತು, ಇದರಲ್ಲಿ ಏನಾಗಿದೆ, ರಾಜ್ಯ ಸರ್ಕಾರಕ್ಕೆ ಹೊರೆ ಆಗೋದು ಒಂದು ಕಡೆಗೆ, ಆದರೆ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಬ್ಬರಿಗೂ ಕೂಡ ಯಾರು ಅವರು ಪ್ರತಿಯೊಂದು ಕುಟುಂಬಕ್ಕೆ 1 ವರ್ಷಕ್ಕೆ 3 ದಿವಸ ಕೊಡಬೇಕಂತ ಕಡ್ಡಾಯವಾಗಿ ಕಾಯ್ದೆ ಅದು. ಇದು ಒಂಥರ ಬೇರೆ ಬೇರೆ ಸ್ಕೀಮ್ಗಳಿದ್ದಾಗ ಇವನ್ನೆಲ್ಲ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ಪಾಲಿಸಿಗಳೇನಿದ್ದಾವೆ 60-40 ರೇಂಜಲ್ಲಿ ಬೇರೆ ಯೋಜನೆಗಳು ಅದೇ ಥರ ಯೋಜನೆ ಇದು. ಯಾವುದೇ ಒಂದು ಖಾತ್ರಿ ಇಲ್ಲ ಇದಕ್ಕೆ. ಆಮೇಲೆ